ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಕೋವಿಡ್-19 ಹಾಗೂ ಅದರ ಪರಿಹಾರ. ಪ್ರಪಂಚದಲ್ಲಿ ಹಲವು ದೇಶಗಳಲ್ಲಿ, ಸಿಂಗಾಪುರ್, ಥೈಲ್ಯಾಂಡ್ ಮುಂತಾದ ದೇಶಗಳಲ್ಲಿ, ಆಸ್ಟ್ರೇಲಿಯಾ, ಕೋವಿಡ್-19 ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಸಹ ಕೇರಳ, ಗುಜರಾತ್, ಉತ್ತರ ಪ್ರದೇಶ, ಡೆಲ್ಲಿ ಮುಂತಾದ ರಾಜ್ಯಗಳಲ್ಲಿ ಪ್ರಕರಣಗಳು ಹೆಚ್ಚಾಗುತ್ತಿವೆ. ನಮ್ಮ ಕರ್ನಾಟಕದಲ್ಲಿ, ತಮಿಳುನಾಡು, ಆಂಧ್ರ ಪ್ರದೇಶ ಸಹ ಸ್ವಲ್ಪ ಮಟ್ಟಿಗೆ ಪ್ರಕರಣಗಳು ಬೆಳಕು ಬರ್ತಿವೆ. ಇಂತಹ ಸಂದರ್ಭದಲ್ಲಿ ಇದರ ಕುರಿತು ಸ್ವಲ್ಪ ಹೇಳಬೇಕಾಗಿರುವಂತಹ ಅಗತ್ಯತೆ ಕಂಡು ಬಂದಿದೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ನೆನಪಿರಬಹುದು, 2020 ಆಗಸ್ಟ್ 17 ನಾನು ಬೆಳಗಾವಿನ ಜೀವನ ರೇಖಾ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ಈ ಕೋವಿಡ್-19 ಲಸಿಕೆಗಳನ್ನು ತಯಾರು ಮಾಡೋ ಸಂದರ್ಭದಲ್ಲಿ ಆ ಪ್ರಾಯೋಗಿಕ ಪರೀಕ್ಷೆಗಳು ಅಂತ ಹೇಳ್ತೀವಿ, ಅದನ್ನು ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಅದರಲ್ಲಿ ಭಾಗವಹಿಸಿದ್ದೆ. ಆ ರೀತಿ ಭಾಗವಹಿಸಿದ ನಂತರ ಅಷ್ಟೇ ಲಸಿಕೆಗಳನ್ನು ಬಿಡುಗಡೆ ಮಾಡ್ತಾರೆ. ನನ್ನ ಮೇಲೆ ಪ್ರಯೋಗ ಆಗಿತ್ತು. ಆ ಪ್ರಯೋಗವಾದಾಗ ಬರೋ ಫಲಿತಾಂಶ ಯಾವ ಥರ ಇರ್ತವೆ ಅಂತ ನೋಡಿಕೊಂಡೆ. ಅಂದರೆ ನನ್ನಂಥವ್ರು ತುಂಬ ಜನ ಇರ್ತಾರೆ. ನಾನು ಅಲ್ಲೇ ಭಾಗಿಯಾಗಿದ್ದೆ. ನನ್ನಂತ ತುಂಬ ಜನ ಇರ್ತಾರೆ. ಆ ಥರ ಪ್ರಯೋಗಗಳು ಯಶಸ್ವಿಯಾದಂಥ ಅಷ್ಟೇ ಲಸಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಇರಲಿ, ನಾನು ಆಗಸ್ಟ್ 2020 ಆಗಸ್ಟ್ 17 ಪ್ರಥಮ ಬಾರಿಗೆ ನನ್ನ ಮೇಲೆ ಪ್ರಯೋಗ ಆಯಿತು. ನಂತರ ಆ ಪ್ರಕ್ರಿಯೆ ಒಂದು 2-3 ತಿಂಗಳು ಮುಂದುವರಿಯುತ್ತದೆ. ಎಲ್ಲ ಆದ ನಂತರ ಮಾರುಕಟ್ಟೆಗೆ ಲಸಿಕೆಗಳು ಬಿಡುಗಡೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಕರೋನಾ ವೈರಸ್ ಬಗ್ಗೆ ಆಸಕ್ತಿ ಯಾಕೆ ಉಂಟಾಗಿದೆ ಅಥವಾ ಯಾಕೆ ಇದು ವಿಡಿಯೋ ಮಾಡ್ತಾ ಎಂಬುದ ಹಿನ್ನೆಲೆ ಇದೆ. ಅದಾದ ನಂತರ 1 ವರ್ಷ ಅಂತ ಅನಿಸುತ್ತೆ, 1 ವರ್ಷಕ್ಕೆ ಈ ಕರೋನಾ ವೈರಸ್ ಕುರಿತು ಅಥವಾ ಈ ಕರೋನಾ ವೈರಸ್ ಕಾಯಿಲೆಯ ಕುರಿತು ಒಂದು ಕೃತಿ ಬರೆದೆ, 3ನೇ ಅಲೆ ಅಂತ. ಅದು ನಮ್ಮ ಚಿತ್ರದುರ್ಗದಲ್ಲಿ ಅಂದಿನ DHO ಡಾಕ್ಟರ್ ರಂಗನಾಥ್ ಅವರು ಬಿಡುಗಡೆ ಮಾಡಿದರು. ಅದರ ಅಧ್ಯಕ್ಷತೆಯನ್ನು ಅಂದಿನ ಚಿತ್ರದುರ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿರ್ತಕ್ಕಂಥ ದೊಡ್ಡಮಲಯ್ಯನವರು ವಹಿಸಿದ್ದರು. ಅದ್ಭುತವಾದ ಕಾದಂಬರಿ ಅದು. ಈ ವೈಜ್ಞಾನಿಕ ಕಾದಂಬರಿ ಕರೋನಾ ವೈರಸ್ ಕುರಿತು, ಅದರ ಪರಿಹಾರದ ಕುರಿತು ಸಾಕಷ್ಟು ವಿಚಾರ ಪ್ರಸ್ತಾಪ ಮಾಡಿ ಬರೆದಿರ್ತಕ್ಕಂಥ ಕೃತಿ ಅದು. ಈಗ ಈ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಹಲವು ವಿಚಾರಗಳನ್ನು ನಾನು ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ಬರೆದಿರ್ತಕ್ಕಂಥ ವಿಚಾರಗಳು. ಒಂದು, ಈಗ ನಾವು ನೋಡ್ತಾ ಇದ್ದೀವಿ, ಈಗ ಉದಾಹರಣೆಗೆ 20 ಪ್ರಕರಣಗಳು 1,000 ಆಗಿದ್ದಾವೆ ಅಥವಾ ಪಾಸಿಟಿವಿಟಿ ದರ 10% ಇದೆ, ಈ ಥರ ಕೆಲವು ಹೇಳಿಕೆಗಳು ನೋಡ್ತಾ ಇರ್ತೀವಿ ಪತ್ರಿಕೆಗಳಲ್ಲಿ. ಅದು ಜನಸಾಮಾನ್ಯರಿಗೆ ಎಷ್ಟು ಅರ್ಥ ಆಗ್ತದೋ ಅರ್ಥ ಆಗೋದು ನನಗಂತೂ ಗೊತ್ತಿಲ್ಲ. ನಾನಂತೂ ನೇರ ಒಂದು ಮಾತು ಹೇಳ್ತೀನಿ, ಇವು ಅವೈಜ್ಞಾನಿಕವಾದ ಅಂಕಿಅಂಶಗಳು. ಯಾಕೆ ಅಂದರೆ ದೇಶಾದ್ಯಂತ 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ 1000 ಪ್ರಕರಣ ಹೆಚ್ಚಾಗಿದ್ದಾವೆ. ಹಾಸ್ಯಾಸ್ಪದ. ಹಲವು ಲಕ್ಷಗಳಲ್ಲಿ ಹೆಚ್ಚಾಗಿರ್ತವೆ, ಹಲವು ಲಕ್ಷಗಳಲ್ಲಿ, ಸಾವಿರಗಳಲ್ಲ. ನಂತರ ವಾಸಿಯಾದ ಪ್ರಕರಣಗಳು, ರಿಕವರಿ ಆಗಿ ಮನೆಗೆ ಹೋಗಿದ್ದಾರೆ. ಅಂದರೆ ಕೆಲವು ಸಾವಿರಗಳಲ್ಲಿ ನಮಗೆ ಪತ್ತೆ ಆಗಿವೆ, ಅವರೆಲ್ಲ ಮನೆಗೆ ಹೋಗಿದೆ. ಒಂದು 30 ಜನ ಸತ್ತಿದ ಮನೆಗಳ 30 ಜನ ಸತ್ತಿರೋದಕ್ಕೆ ವರದಿಯಾಗಿದೆ. ಅದಿರಲಿ, ಬಹುತೇಕ ಅದು ವಾಸಿಯಾಗಿದೆ, ಹೋಗಿದ್ದಾರೆ.
ಆದರೆ ಪ್ರಕರಣಗಳು ಬೆಳಕಿಗೆ ಬರೆದಂತಹ ಸಂದರ್ಭದಲ್ಲಿ ಯಾವ ಥರ ವಾಸಿ ಆಗುವವು? ಲಕ್ಷಗಳಲ್ಲಿ ಈಗ ಇದ್ದಾವೆ, ಕೋವಿಡ್ ಪ್ರಕರಣ ಲಕ್ಷಗಳಲ್ಲಿದ್ದಾವೆ ಈಗ ಹೊಸದಾಗಿ ಹೇಳ್ತಿರೋದು. ಮತ್ತೆ ಅವ್ರಿಗೆ ಯಾರು ವಾಸಿ ಮಾಡಿದರು? ಏನು ಅವರು ಡಾಕ್ಟರ್ ಹತ್ರ ಹೋಗೇ ಇಲ್ವಲ್ಲ. ಪ್ರಕೃತಿ ತಾನಾಗಿಯೇ ವಾಸಿ ಆಗುವಂತಹ ಕಾಯಿಲೆ ಇದು, ಸ್ಪಷ್ಟವಾದ ವಿಚಾರ. ಹಾಗಾದರೆ ಈ 30 ಜನ ಸತ್ತಿದ್ದಾರೆ ಅಂತ ಕಾರಣಗಳೇನು? ಇವು ಸಾಯಿಸಿರ್ತಾರೆ, ಹೆದರಿಸಿ 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 ದುಡ್ಡುಗೋಸ್ಕರ. ಗೊತ್ತಾ ನಮಗೆ, ನಾವು ನೋಡಿದ್ವಲ್ಲ ಹಿಂದೆ, ಯಾವುದೇ ಒಂದು ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಮಾತ್ರೆಗಳು ಕೊಟ್ಟು ಲಕ್ಷಗಳು ಕೋಟಿಗಳು ಬಿಲ್ ಮಾಡಿದಂತಹ ನೀಚರು, ಈ ದರೋಡೆಕೋರರು, ಈ ಖಾಸಗಿ ಆಸ್ಪತ್ರೆಯವರು ಹಾಗೂ ಖಾಸಗಿ ಔಷಧಿ ತಯಾರಿಕಾ ಸಂಸ್ಥೆಗಳು, ಅದಕ್ಕೆ ಕೈ ಜೋಡಿಸಿದ ಸರ್ಕಾರಗಳು. ಸಾಚಗಳಿಲ್ಲ. ಇಲ್ಲಿ ನರಕ ಯಾತ್ರೆ ಅನುಭವಿಸಿದ್ದು ಜನಗಳು. ಇಷ್ಟಕ್ಕೂ ಏನಿಲ್ಲ, ಅಲ್ಲಿ ಕಾಯಿಲೆನೇ ಇಲ್ಲ. ಕಾಯಿಲೆ ಇದ್ದಿದ್ದು ಸಹ ಸೃಷ್ಟಿ ಮಾಡಿ ಲಾಕ್ಡೌನು, ಸೀಲ್ಡೌನು, ಕ್ವಾರಂಟೈನು, ಅದು ಇದು ಅಂತ ಮಾಡಿ ಭಯ ಉಂಟು ಮಾಡಿ ಸಮಾಜದಲ್ಲಿ ಸರ್ಕಾರಗಳು ಧರಣಿ ಮಾಡಿದವು, ಆಸ್ಪತ್ರೆಗಳು ಧರಣಿ ಮಾಡಿದವು, ಖಾಸಗಿ ಕಂಪನಿಗಳು ಅಂದರೆ ಏನು, ಈ ಔಷಧಿ ತಯಾರಿಕಾ ಕಂಪನಿಗಳು, ಲಸಿಕೆ ತಯಾರಿಕಾ ಕಂಪನಿಗಳು ಧರಣಿ ಮಾಡಿದವು. ಈ ಆಕ್ಸೆಸ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ನೆಪದಲ್ಲಿ ಅಧಿಕಾರಿಗಳು ದುಡ್ಡು ತಿಂದರು. ಆ ಸೀಲ್ಡೌನ್ ಹಾಕಲಿಕ್ಕೆ ಒಂದು 5,000 ರೂಪಾಯಿ ಖರ್ಚು ಮಾಡಿದ್ರೆ 20,000 30,000 ಬಿಲ್ ಮಾಡ್ಕೊಂಡು ಹಲವು ಜನ ಹೇಳ್ತಾ ತುಂಬ ಜಾಸ್ತಿ ಇದ್ದಾವೆ. ಯಾಕೆ ಇವೆಲ್ಲ ಹೇಳ್ತಾ ಇದ್ರೆ ಮತ್ತೆ ಅಂಥವುಗಳೇನಾದರೂ ಆದರೆ ಈ ಸಲ ಜನ ಸುಮ್ಮನೆ ಇರುವುದಿಲ್ಲ. ಇದು ಎಚ್ಚರಿಕೆ, ಈ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಗೆ ಎಚ್ಚರಿಕೆ ಕೊಡ್ತಿರೋದು ಅಧಿಕಾರಿಗಳಿಗೂ ಹಾಗೂ ಸರ್ಕಾರಕ್ಕೆ. ಸರಿ, ಅದಿಲ್ಲಿ, ಅದು ಆಮೇಲೆ ಮತ್ತೆ ನಾವು ಖಾಲಿ ವಿಚಾರಕ್ಕೆ ಬರೋಣ. ಖಾಲಿ ವಿಚಾರಕ್ಕೆ ಬಂದಾಗ ಏನು ಹೇಳ್ತಾ ಇದ್ದಂದರೆ, ಮೊದಲನೇದಾಗಿ ಈ ಅಂಕಿಅಂಶಗಳನ್ನು ನಂಬಕ್ಕೆ ಹೋಗಬೇಡಿ. ಅದರ ಅಗತ್ಯ ಇಲ್ಲ, ನಂಬಕ್ಕೆ ಹೋಗಬೇಡಿ, ಅದರ ಅಗತ್ಯನೇ ಇಲ್ಲ. ಆಯಿತು, ಒಂದು ವೇಳೆ ಕಾಯಿಲೆ ಬಂದಿದ್ದೇ ನಿಜ ಆದರೆ, ಆ ಸಿಂಪ್ಟಮ್ಸ್ ಬಂದಿದ್ದೇ ನಿಜ ಆದರೆ ಸುಲಭವಾಗಿ ವಾಸಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತು ವಾಸಿ ಮಾಡಿರಿ. ವೈದ್ಯರಿದ್ದಾರೆ, ನರ್ಸ್ಗಳಿದ್ದಾರೆ, ವೈದ್ಯ ವಿದ್ಯಾರ್ಥಿಗಳಿದ್ದಾರೆ, ನರ್ಸ್ ಟ್ರೈನಿಂಗ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಅಂಗನವಾಡಿ ಟೀಚರ್ಸ್ ಇದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ. ಅವ್ರಿಗೆ ತರಬೇತಿ ಕೊಡಿ. ಇಂಥ ಮಾತ್ರೆ ಕೊಡಬೇಕು, ಹೀಗೆ ಮಾಡಬೇಕು, ತರಬೇತಿ ಕೊಟ್ಟು ಅವ್ರು ಕಳಿಸಿ ಮನೆಗೂ. ಅವ್ರ ಆಸ್ಪತ್ರೆ ನುಗ್ಗೋ ಅಗತ್ಯ ಇಲ್ಲ, ಜನರ ಆಸ್ಪತ್ರೆ ನುಗ್ಗೋ ಅಗತ್ಯ ಇಲ್ಲ. ಆಸ್ಪತ್ರೆ ನುಗ್ಗಿದಾಗೆ ಇವೆಲ್ಲ ದೊಡ್ಡ ಮಾಡೋಕ್ಕೆ ಸಾಧ್ಯ ಆಗೋದು. ಆಸ್ಪತ್ರೆಗೆ ಅವ್ರೇ ಆಗಿ ಬರಬೇಕು. ಅವ್ರ ಮನೆಗೆ ನೀವೇ ಹೋಗಿ ಒಂದು ವಾರ್ಡ್ಗಿಂತ ನಾಮಿನೇಟ್ ಮಾಡಿ, ಒಂದು ಗ್ರಾಮಕ್ಕೆ ಇಷ್ಟು ಜನ ನಾಮಿನೇಟ್ ಮಾಡಿ ನೇಮಕ ಮಾಡಿ. ಇದಾರಲ್ಲ ಸಿಬ್ಬಂದಿಗಳು, ಇಲ್ಲ ಅಂತ ಹೇಳಿ ಬೇಕಾದಷ್ಟು ಸಾವಿರಾರು ಒಂದು ತಾಲೂಕಲ್ಲಿ ಹಲವು ಸಾವಿರಗಳು ಸಿಗ್ತಾರೆ. ಮಾಡಿ. ಯಾರು ಬೇಡ ಅಂತ ಇಲ್ಲ, ನಿಮ್ಮ ಔಷಧಿಗೆ ತಗೊಳ್ಳೋ ಅಂತ ಹೇಳ್ತಾರಲ್ಲ ಯಾರು. ಇನ್ನು ಲಸಿಕೆ ವಿಚಾರ ಹೇಳ್ತೀವಿ. ಲಸಿಕೆ ಸಹ ಸರ್ಕಾರ ಲಸಿಕೆ ಮಾಡೋಕ್ಕೆ ನಾನು ವಿರೋಧ ಇಲ್ಲ, ನಾನು ಅದರಲ್ಲಿ ಭಾಗಿಯಾಗಿದ್ದೀನಿ, ಅದರ ಸಮಸ್ಯೆ ಇಲ್ಲ. ಆದರೆ ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು ಒಂದು 70,000 ಹತ್ತತ್ರ ಲಸಿಕೆ ಕೊಟ್ಟಿದ್ದಾರೆ ಫಸ್ಟ್ ಡೋಸ್ ಅಂತ ಇಟ್ಕೊಂಡು. ಮತ್ತು ಎಲ್ಲರಿಗೂ ಹಿಂಗೆ ವಾಸಿ ಆದವು. 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನಕ್ಕೆ ಲಸಿಕೆ ಇಲ್ಲ, ಲಸಿಕೆ ಹಾಕಿಸ್ಕೊಂಡಿಲ್ಲ. ಮತ್ತು ಅವ್ರಿಗೆ ಯಾಕೆ ವಾಸಿ ಆದವು? ಇಲ್ಲಿ ನಮ್ಗೆ ಅರ್ಥ ಆಗ್ತದೆ, ಅದು ತಾನೇ ವಾಸಿ ಆಗ್ತಾ ಇದೆ, ಯಾರು ವಾಸಿ ಮಾಡಿಲ್ಲ. ಈ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಒಂದು ವೇಳೆ ಸಮಸ್ಯೆ ಆಗ್ಬೋದು, ಅವ್ರಿಗೇನಾದರೂ ಬೇರೆ ಬೇರೆ ಕಾಯಿಲೆಗಳಿದ್ದಾಗ ಇದು ಒಂದು ಆ್ಯಡ್ ಆದಾಗ ಸಮಸ್ಯೆ ಬರ್ತದೆ, ಇಲ್ಲ ಅಂತಲ್ಲ. ಟ್ರೀಟ್ಮೆಂಟ್ ಕೊಡಿ. ನಾವು ಟ್ರೀಟ್ಮೆಂಟ್ಗೆ ಏನು ನಾವು ವಿರೋಧ ವ್ಯಕ್ತಪಡಿಸ್ತಾ ಇಲ್ವಲ್ಲ. ಆದರೆ ಧರಣೆ ಮಾಡಬೇಡಿ, ಇಷ್ಟೇ ಹೇಳ್ತಾರೆ. ಟ್ರೀಟ್ಮೆಂಟ್ ಕೊಡಿ, ಧರಣೆ ಮಾಡಬೇಡಿ, ಆತಂಕ ಸೃಷ್ಟಿ ಮಾಡ್ಕೋಬೇಡಿ. ಸರಿ, ಮತ್ತೆ ಇದಕ್ಕೆ ಬರೋಣ. ಈಗ ಬೇರೆ ವಿಚಾರ, ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಫಾರ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೇಳಬಯಸುವುದೇನೆಂದರೆ, ಈ ಕಾಯಿಲೆ ಸಿಂಪ್ಟಮ್ಸ್ ಬಂದಲ್ಲಿ ಯಾವುದೇ ಹೆದರಿಕೆ ಬೇಕಾಗಿಲ್ಲ. ಆದರೆ ಮೊನ್ನೆ ಒಂದು ವಿಡಿಯೋದಲ್ಲಿ ಈ ಮಾತು ಹೇಳಿದ್ದೀನಿ. ತಕ್ಷಣ ನನಗೆ ಫೋನ್ ಕಾಲ್ ಮಾಡಿ, ನಾನು ನಿಮಗೆ ಫೋನ್ ಮೂಲಕನೇ ಸಲಹೆ ಕೊಡ್ತೀನಿ. ಅಥವಾ ಇನ್ನೂ ಯಾರು ಆಸಕ್ತಿ ಜಾಸ್ತಿ ಇದ್ದರೆ ಈಗಲೇ ಬನ್ನಿ, ನಿಮಗೆ ತರಬೇತಿ ಕೊಡ್ತೀನಿ. ಪ್ರಾಕ್ಟೀಸ್ ವಿತ್ ಸೈಕಿಕ್ ಫಾರ್ ಮೂಲಕ ಯಾವ ಥರ ವಾಸಿ ಮಾಡಬಹುದು ಅಂತ ತರಬೇತಿ ಕೊಡ್ತೀನಿ.
ಯಾವುದೇ ವೈದ್ಯನ ಇಲ್ಲಿ ತಪ್ಪು ಅಂತ ಮಾತಾಡ್ತಾ ಇಲ್ಲ. ಅವರು ಒಂದು ಅಲೋಪತಿ ಮಾತ್ರೆ ತಗೊಳ್ತಾರೋ, ಆಯುರ್ವೇದಿಕ್ ಔಷಧಿ ಕಷಾಯ ಕುಡಿತಾರೋ, ಅಥವಾ ಯುನಾನಿ ಅಥವಾ ಇನ್ಯಾವುದೋ ಔಷಧ ತಗೊಳ್ಳಿಬಿಡಿ, ನಮಗೇನು ಅಡ್ಡಿ ಇಲ್ಲ. ಅದೇ ರೀತಿಯಲ್ಲಿ ಸೈಕಿಕ್ ಪವರ್, ಪ್ರಾಕ್ಟೀಸ್ ಸೈಕಿಕ್ ಪವರ್ ಮೂಲಕ ಇದನ್ನು ಯಾವ ಥರ ನಿಭಾಯಿಸಬಹುದು, ಯಾವ ಥರ ಇದನ್ನು ಕಂಟ್ರೋಲ್ ಮಾಡ್ಬೋದು, ಅದು ವಾಸಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತರಬೇತಿ ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಬನ್ನಿ. ಇದು ಹೆಲ್ತಿ ವಿಚಾರ. ಯಾಕಂದರೆ ನಾವೇನು ತರಬೇತಿ ಅಂದರೆ ನಿಮಗೆ ಗೊತ್ತಿದೆ, ನಾವೇನು ಔಷಧಿ ಯಾವುದು ಕೊಡೋದಿಲ್ಲ. ಔಷಧಿಗಳ ಏನೂ ಇರಲ್ಲ ಇಲ್ಲಿ, ಮಾನಸಿಕ ಚಿಕಿತ್ಸೆ ಬಿಟ್ಟು ಇದರಲ್ಲಿ ಏನೂ ಇಲ್ಲ. ಅದರಿಂದ ಯಾವುದೇ ಒಂದು ಆತಂಕವಿಲ್ಲದೆ ಅಥವಾ ಸಂಕೋಚವಿಲ್ಲದೆ ಬಂದು ತರಬೇತಿ ಪಡೆಯಬಹುದು ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ 2 ವಿಚಾರ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರಗಳು ಅಥವಾ ವೈದ್ಯ ಇಲಾಖೆಗಳು, ವೈದ್ಯ ಇಲಾಖೆ ಅಧಿಕಾರಿಗಳು ದರೋಡೆ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ, ಒಂದು ವಿಚಾರ. ಎರಡನೇದು, ಇದು ಸುಲಭವಾಗಿ ವಾಸಿ ಆಗುವಂಥ ಕಾಯಿಲೆ ಆಗಿರೋದ್ರಿಂದ ಸರ್ಕಾರ ಈ ಸಲ ನೂಕುನುಗ್ಗಲ ಒಂದು ನೂಕುನುಗ್ಗಲ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡದೆ ಪೇಷಂಟ್ ಇರೋ ಪ್ರದೇಶಕ್ಕೆ ಸಾಕಷ್ಟು ಜನ ಅವಕಾಶ ಇದೆ, ಅವನ್ನೇ ಕಳಿಸಿ ವಾಸಿ ಮಾಡುವ ಪ್ರಯತ್ನ ಮಾಡಿ. ನಾವು ಸಹಕಾರ ಕೊಡ್ತೀವಿ, ಅದರಲ್ಲೇನಿಲ್ಲ. ಇದು 2 ವಿಚಾರ ಹೇಳ್ತಾ ಇದ್ದೀನಿ. ಇನ್ನು ಪ್ರಾಕ್ಟೀಸ್ ಸೈಕ್ ಪವರ್ ಮೂಲಕ ಇದಕ್ಕೆ ಯಾರನ್ನ ತರಬೇತಿ ಪಡ್ತಿದ್ದೆ ಬನ್ನಿ, ನಾವು ತರಬೇತಿ ಕೊಡೋಕೆ ನಾನು ಸಿದ್ಧವಾಗಿದ್ದೀವಿ. ಓಕೆ, ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಇಷ್ಟಪಟ್ಟಲ್ಲಿ ಅಥವಾ ಬಹುಕಾಲದಿಂದ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಸೂಕ್ತ ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ. ವಂದನೆ.